everyone. ಲೋಕ ಕಚೇರಿಗೆ ಸಿಎಂ ಬಾಮೈದ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ತನಿಖೆಗೆ ಹೋಗಿರಬಹುದು. ನೋಡಿ, ಇವರು ಹೇಳಿದ್ದಾರೆ, ಹೋಮ್ ಮಿನಿಸ್ಟರು ತನಿಖೆಗೆ ಹೋಗಿರಬಹುದು ಅಂತೇಳಿ. ತನಿಖೆಗೆ ಹೋಗಿರಬಹುದು, ನೋಟಿಸ್ ಕೊಟ್ಟರೆ ತನಿಖೆಗೆ ಹೋಗಕ್ಕೆ ಮಾತ್ರ ಅವಕಾಶ ಇರುತ್ತೆ. ನೋಟಿಸ್ ಕೊಟ್ಟರು ಗೊತ್ತಿಲ್ಲ. ಹೆಚ್ಚಿನ ಮಾಹಿತಿ ಕೂಡ ಗೃಹ ಸಚಿವರಿಗಿಲ್ಲ ಅಂತ ಅನಿಸುತ್ತೆ. ವಿಚಾರಣೆ ಬಿಟ್ಟು ಬೇರೆ ಯಾವುದಕ್ಕೆ ಹೋಗಿದ್ರು ಗೊತ್ತಿಲ್ಲ. ವಿಚಾರಣೆ ಬಿಟ್ಟು ಬೇರೆ ಯಾವುದಕ್ಕೆ ಹೋಗಿದ್ರು ಗೊತ್ತಿಲ್ಲ. ಬೇರೆ ಯಾವುದಕ್ಕಾದರೂ ಹೋಗಿರ್ಬೋದು. ರಾತ್ರಿ ಲೋಕಾಯುಕ್ತ ಕಚೇರಿಗೆ ಬೀಗ ಹಾಕಿರ್ತಾರಲ್ಲ, ಹೆಂಗೆ ಹೋಗ್ತಾರೆ ನೋಡಿ. ಲೇವಡಿ ಮಾಡಿದ್ದಾರೆ, ಬೀಗ ಹಾಕಿದ್ದಾರೋ ಇಲ್ವೋ ಅಂತ ನೋಡೋಕೆ ಹೋಗಿರ್ಬೋದು ಅಂತ ಹಾಸ್ಯ ಮಾಡಿದ್ದಾರೆ ಪರಮೇಶ್ವರರು. ಬೀಗ ಹಾಕಿರ್ತಾರೋ ಇಲ್ವೋ ಅಂತ ನೋಡ್ಲಿಕ್ಕೆ ಹೋಗಿದ್ದಾರೆ. ಪರಮೇಶ್ವರವರು ಈ ರೀತಿಯಾಗಿ ಮಾತಾಡಿದ್ದಾರೆ. ಮಾಧ್ಯಮದ ಸ್ನೇಹಿತರು ಪ್ರಶ್ನೆ ಮಾಡಿದಾಗ, ಇಲ್ಲ ಬಾಮೈದ ಅವರು ಸಿಎಂ ಬಾಮೈದರು ರಾತ್ರಿ ಹೊತ್ತಿಗೆ ಅಲ್ಲಿ ಲೋಕಾಯುಕ್ತ ಕಚೇರಿಗೆ ಹೋಗೋದು ಏನಿತ್ತು ಅಂತ ಪ್ರಶ್ನೆ ಮಾಡಿದಾಗ, ರಾತ್ರಿ ಲೋಕಾಯುಕ್ತ ಕಚೇರಿಗೆ ಬೀಗ ಹಾಕಿರ್ತಾರಲ್ಲ, ಹೇಗೆ ಹೋಗ್ತಾರೆ, ಬೀಗ ಹಾಕಿದ್ದಾರೋ ಇಲ್ವೋ ಅಂತ ನೋಡೋಕೆ ಹೋಗಿರ್ಬೋದು ಅಂತ ಲೇವಡಿ ಮಾಡಿದ್ದಾರೆ. ತಮಾಷೆ, ಗಂಭೀರವಾದಂಥ ವಿಚಾರ ಇದು. ಯಾಕೆಂದರೆ ಸಹಜವಾಗಿ ಗೃಹ ಸಚಿವರು ಅಂತ ಹೇಳಿದ್ರೆ ಮಾಹಿತಿ ಇದ್ದೇ ಇರುತ್ತೆ. ಮಾಹಿತಿ ತೆಗೆದುಕೊಂಡು ಅವರು ಉತ್ತರ ಕೂಡ ಕೊಡಬೇಕಾಗತ್ತೆ. ಆದರೆ ಅವರು ಬಹಳ ತಮಾಷೆಯಾಗಿ ತೆಗೆದುಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಈ ಒಂದು ಪ್ರಕರಣವನ್ನು. ಇದರ ಬಗ್ಗೆ ನನಗೇನೂ ಗೊತ್ತಿಲ್ಲ, ತನಿಖೆಗೆ ಹೋಗಿರ್ಬೋದು ಅಂತ ಅವರೇ ಹೇಳ್ತಾರೆ. ಆಮೇಲೆ ಮತ್ತೆ ತಮಾಷೆನೂ ಕೂಡ ಮಾಡಿದ್ದಾರೆ. ಗೊತ್ತಿಲ್ಲ ನನಗೆ. ಅವರು ತನಿಖೆಗೆ ಕರೆದ್ರೆ ಹೋಗಬೇಕು. ಅದು ಬಿಟ್ಟು ಅವರು ಹೋಗಿದ್ದಾರೆ ಅಂದರೆ ಏನಕ್ಕೆ ಹೋಗಿದ್ದಾರೆ ಗೊತ್ತಿಲ್ಲ. ನಮಗೆ ಮಾಹಿತಿ ಇಲ್ಲ. ಇಲ್ಲೆಲ್ಲ ಬೀಗ ಹಾಕಿರ್ತಾರಲ್ಲ, ಎಲ್ಲ ಬೀಗ ಹಾಕಿರಲ್ವಾ? ಎಲ್ಲ ಬೀಗ ಹಾಕಿದಾರೋ ಇಲ್ವಾ ಅಂತ ಚೆಕ್ ಮಾಡಕ್ ಹೋಗಿದ್ರೆ ಗೊತ್ತಿಲ್ಲ ನನಗೆ. ಅವರು ತನಿಖೆಗೆ ಕರೆದ್ರೆ ಹೋಗಬೇಕು. ಅದು ಬಿಟ್ಟು ಅವರು ಹೋಗಿದ್ದಾರೆ ಅಂದರೆ ಏನಕ್ಕೆ ಹೋಗಿದ್ದಾರೆ ಗೊತ್ತಿಲ್ಲ. ನಮಗೆ ಮಾಹಿತಿ ಇಲ್ಲ. ಇಲ್ಲೆಲ್ಲ ಬೀಗ ಹಾಕಿರ್ತಾರಲ್ಲ, ಎಲ್ಲ ಬೀಗ ಹಾಕಿರಲ್ವಾ? ಎಲ್ಲ ಬೀಗ ಹಾಕಿದಾರೋ ಇಲ್ವಾ ಅಂತ ಚೆಕ್ ಮಾಡಕ್ ಹೋಗಿದ್ರೆ ಗೊತ್ತಿಲ್ಲ ನನಗೆ. ಅವರು